ದೇವರನ್ನು ಸಂಕೀರ್ತಿಸಿರಿ, ಕೀರ್ತಿಸಿರಿ, ನಮ್ಮ ಅರಸನನ್ನು ಕೀರ್ತಿಸಿರಿ, ಕೀರ್ತಿಸಿರಿ. ಭಾನುವಾರ 23 ಮಾರ್ಚ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ಫಿಲಿಪ್ಪಿಯವರಿಗೆ ಬರೆದಂತಹ ಪತ್ರಿಕೆ 4ನೇ ಅಧ್ಯಾಯದ 1ನೇ ವಚನ. ಹೀಗಿರಲಾಗಿ ಪ್ರಿಯರೂ ಇಷ್ಟರೂ ಆದ ನನ್ನ ಸಹೋದರರೇ, ನನಗೆ ಸಂತೋಷವೂ ಜಯಮಾಲೆಯೂ ಆಗಿರುವವರೇ, ನಾನು ಹೇಳಿದಂತೆ ಕರ್ತನಲ್ಲಿ ದೃಢವಾಗಿ ನಿಲ್ಲಿರಿ ಪ್ರಿಯರೇ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರಿಗೆ ಪ್ರಿಯರಾಗಿರುವುದು, ದೇವರಲ್ಲಿ ಸ್ಥಿರವಾಗಿ ನಿಲ್ಲುವುದೇ ನಮ್ಮ ಜೀವನದ ಆದ್ಯ ಕರ್ತವ್ಯವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕರ್ತನಲ್ಲಿ ಸ್ಥಿರವಾಗಿ ನಿಲ್ಲಿರಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಫಿಲಿಪ್ಪಿ ಸಭೆಯವರಿಗೆ ಕ್ರಿಸ್ತನು ಎಷ್ಟರ ಮಟ್ಟಿಗೆ ತನ್ನನ್ನು ದೀನ ಮಾಡಿಕೊಂಡು ಬಂದನು ಎಂಬುವಂಥ ವಿಚಾರವನ್ನು ತಿಳಿಸಿ, ಪರಿಶುದ್ಧತೆಯ ಜೀವನ ಜೀವಿಸುವಂಥದ್ದು ಎಷ್ಟು ಅಗತ್ಯ ಎಂಬುದಾಗಿ ಹೇಳಿ, ಫಿಲಿಪ್ಪಿಯ ಜನರನ್ನು ತನ್ನವರು, ಅವರು ತನ್ನ ಸಂತೋಷವು, ಅವರು ತಾನು ನೆನೆಸಿದ ಹಾಗೆ ಉತ್ತಮವಾದಂಥ ಜೀವನ ಜೀವಿಸುವಂಥವರು ಎಂಬುದಾಗಿ ಹೇಳಿ ಅವರಲ್ಲಿ ಸಂತೋಷ ಪಡುವಂಥವನಾಗಿದ್ದಾನೆ. ಆದರೂ ಒಂದು ಎಚ್ಚರಿಕೆಯ ಮಾತನ್ನು ಪೌಲನು ಹೇಳುವಂಥವನಾಗಿದ್ದಾನೆ. ಅದೇನೆಂದರೆ, ಕರ್ತನಲ್ಲಿ ಸ್ಥಿರವಾಗಿ ನಿಲ್ಲಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹಲವಾರು ಸಂಗತಿಗಳು ಫಿಲಿಪ್ಪಿಯವರಿಗೆ ಅಡಚಣೆಗೆ ಕಾರಣವಾಗಿತ್ತು. ಹಲವಾರು ಸವಾಲುಗಳು ಅವರ ನಂಬಿಕೆಯನ್ನು ಕುಂದುವಂತೆ ಮಾಡಿತ್ತು. ಇಂಥ ಎಲ್ಲ ಸ್ಥಿತಿಯನ್ನು ತಿಳಿದಂಥ ಪೌಲನು ಹೇಳುವಂಥದ್ದೇನೆಂದರೆ, ಕರ್ತನಲ್ಲಿ ಸ್ಥಿರವಾಗಿ ನಿಲ್ಲಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರನ್ನು ನಂಬಿದಂಥ ಜನರು ಹಲವಾರು ರೀತಿಯಾದಂಥ ಸವಾಲು, ಸಮಸ್ಯೆ, ನೋವು, ಹಿಂಸೆ ಇವೆಲ್ಲಗಳನ್ನು ಅವರು ಅನುಭವಿಸುವಂಥದ್ದೇ. ಇದೆಲ್ಲದರ ಮಧ್ಯದಲ್ಲಿ ದೇವರನ್ನು ಬಿಟ್ಟು ಮತ್ತೊಂದು ಕಾರ್ಯ ಮಾಡುವುದು ಸರಿಯಲ್ಲ. ದೇವರಲ್ಲಿ ಸರಿಯಾಗಿ ಸ್ಥಿರವಾಗಿ ನಿಲ್ಲುವಂಥದ್ದೇ ಆಗಿದ್ದರೆ ದೇವರು ತನ್ನ ಸಮಯದ ಮೇರೆಗೆ ತನ್ನ ಜನರನ್ನು ಬಿಡುಗಡೆ ಮಾಡುವಂಥದ್ದಲ್ಲದೆ ಅವರನ್ನು ಉನ್ನತವಾದಂಥ ಸ್ಥಿತಿಗೆ ನಡೆಸುವಂಥವನಾಗಿದ್ದಾನೆ. ಇದರಲ್ಲಿ ನಂಬಿಕೆ ಇಡಬೇಕು. ಅದಕ್ಕೋಸ್ಕರವಾಗಿ ಪೌಲನು ಆ ಜನರಿಗೆ ದೃಢವಾಗಿ ನಂಬಿರಿ, ಕರ್ತನಲ್ಲಿ ಸ್ಥಿರವಾಗಿರಿರಿ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ನಾವು ಯಥಾರ್ಥವಾಗಿ ಕರ್ತನ ಕಡೆಗೆ ನೋಡೋಣ, ಕರ್ತನಲ್ಲಿ ಸ್ಥಿರವಾಗಿ ನಿಲ್ಲೋಣ, ಕರ್ತನಿಗೆ ಎಲ್ಲ ಕಾರ್ಯವನ್ನು ಮಾಡುತ್ತಾ ಮಹಿಮೆ ತರೋಣ. ಕರ್ತನೇ ದಯಮಯ ಸ್ವಾಮಿ, ನಿನ್ನ ಮಕ್ಕಳನ್ನು ಪರಾಂಬರಿಸಿದಂಥವನೇ, ಈಗಲೂ ನಿನ್ನ ನಂಬಿಕೆ ನಮ್ಮಲ್ಲಿ ಕಡಿಮೆ ಆಗುವಾಗ ನಿನ್ನ ದೃಢವಾದಂಥ ಬಲವನ್ನು ಕೊಟ್ಟು ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.